ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತವನ್ನು ತಿಳಿಸುತ್ತಾ, ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಧಾರಾವಾಹಿ ಆದ ನೀನಾದೇನ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದನ್ನು ನೋಡೋಣ. ಪ್ರೀತಮ್ ಶೈಲಜಾಗೆ ಫೋನ್ ಮಾಡ್ತಾನೆ. ಶೈಲಜಾಗೆ ಫೋನ್ ಮಾಡಿ ನಾನು ಏನೋ ವಿಷಯ ಕೇಳ್ಬಿಟ್ಟೆ, ಅದು ನಿಜನಾ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಶೈಲಜಾ ಹೇಳ್ತಾಳೆ ಎಲ್ಲ ಸುಳ್ಳು ಅಂತಂದು. ಯಾಕ್ರಿ ಆ ರೀತಿ ಮಾತಾಡ್ತೀರಾ ಅಂತಂದು ಪ್ರೀತಮ್ ಶೈಲಜಾಗೆ ಕೇಳ್ತಾರೆ. ಏನೋ ವಿಕ್ರಮ್ ಲಿಂಗ ದೀಕ್ಷೆಯನ್ನು ಮಾಡಿದ್ದಾನೆ ಅಂತೆಲ್ಲ ನಿಜನಾ ಅಂತಂದು ಹೇಳ್ತಾನೆ. ಹ್ಞೂ ನಿಜ ಅಂತಂದು ಹೇಳ್ತಾರೆ. ಮತ್ತು ಸುಳ್ಳು ಅಂತ ಹೇಳಿದ್ರಲ್ಲ ಅಂತ ಪ್ರೀತಮ್ ಹೇಳ್ತಾನೆ. ಆನಂತರ ಹೇಳ್ತಾರೆ, ಅವು ವಿಕ್ರಮ್ ಲಿಂಗ ದೀಕ್ಷೆ ಮಾಡಿರೋದು ನೋಡಿ ರೌಡಿಗಳೆಲ್ಲ ಮನೆ ಸುತ್ತಾ ಇದ್ದಾರೆ ಅಂತಂದು ಹೇಳ್ತಾರೆ. ನನಗೆ ಇದೇ ಬೇಕಾಗಿರೋದು ಅಂತ ಪ್ರೀತಮ್ ಹೇಳ್ತಾನೆ. ಆಗ ಪ್ರೀತಮ್ ಹೇಳ್ತಾನೆ, ವಿಡಿಯೋ ಕಾಲ್ ಮಾಡ್ತೀನಿ, ಎತ್ಕೊಂಡು ತೋರಿಸ್ರಿ ಅಂತಂದು ಹೇಳ್ತಾಳೆ. ಅದಕ್ಕೋಸ್ಕರ ಶೈಲಜು ಸರಿ ಅಂತಂದು ಹೇಳ್ತಾರೆ. ವಿಕ್ರಮ್ ಮನೆ ಸುತ್ತ ರೌಡಿಗಳು ಬಂದಿರ್ತಾರೆ. ಆಗ ವೇದಾಳ ಹೇಳ್ತಾಳೆ, ಇಲ್ಲ ನಾನು ನೋಡ್ಕೊತೀನಿ ಅಂತಂದು ಬರ್ತಾಳೆ. ಆ ಹೊರಗಡೆ ಬಂದು ಕದವನ್ನು ಹಾಕ್ಕೊತಾಳೆ. ರೌಡಿ ಶೀಟರ್ ಅದೇ ಕೂಡಕ್ಕೆ ಅವ್ರ ಮನೆ ಹತ್ರ ಬಂದುಬಿಡ್ತಾರೆ. ಬಂದ ತಕ್ಷಣ ವಿಕ್ರಮ್ ಹೇಳ್ತಾನೆ, ಕದ ತೆಗಿ ವೇದ, ನಾನು ನೋಡ್ಕೊತೀನಿ ಅಂತ ಹೇಳ್ತಾಳೆ. ಆದರೆ ಏನು ಮಾಡಬೇಕು, ನೀನು ವ್ರತದಲ್ಲಿದೆಯಾ, ಹೋಗ್ಬಾರ್ದು ಅಂತಂದು ಅವರಮ್ಮ ಜಯ ಅವ್ರು ಹೇಳ್ತಾರೆ. ಆದರೂ ಕೇಳಲ್ಲ. ಹೋಗ್ತೀನಿ ಅಂತಂದು ಹೇಳ್ತಾರೆ. ನಂತರ ರೌಡಿಗಳು ಹೇಳ್ತಾರೆ, ಏನಮ್ಮ ನಿನ್ನ ಗಂಡ ಅಷ್ಟಕ್ಕೊಂದು ಹೆದರಿಕೆ ಮನುಷ್ಯನ, ಕೈ ಬಿಡಿ, ನಾವು ನೋಡ್ತೀನಿ, ಇವತ್ತು ಅವನ ಕತೆ ಮುಗಿಸಿನೇ ನಾವು ಮನೆಗೆ ಹೋಗೋದು ಅಂತಂದು ಹೇಳ್ತಾರೆ. ನಂತರ ರೌಡಿಗಳು ಹೇಳ್ತಾರೆ, ಏನು ಹೆಂಗ್ಸಂತೆ ಬಿಟ್ಟರೆ ನೀವು ಸುಮ್ಮನೆ ಸೈಡ್ ಸರಲೇನಮ್ಮ, ನಾವೇ ಹೋಗ್ತೀವಂತ ಹೋಗ್ತಿರ್ತಾರೆ. ಆಗ ವೇದಾಳು ಮನೆಯಿಂದ ಕಾರ್ಪುಡಿ ತಂದಿರ್ತಾಳೆ. ಆಗ ಯಾರಿಗೂ ಗೊತ್ತಿರಲ್ಲ. ಆಗ ಆ ಕಾರ್ಪುಡಿಯನ್ನು ಕಣ್ಣಿಗೆ ಹೋಗ್ತಾರೆ. ಆಗ ಕಣ್ಣಂತಂದು ರೌಡಿಗಳು ಅಲ್ಲೇ ಅಳಲು ಶುರು ಮಾಡ್ತಾರೆ. ಆಗ ವೇದ ಹೇಳ್ತಾಳೆ, ಏನೋ ನಿಮಗೆ ಗಂಡಸಂದ್ರೆ ನಿಮ್ಮ ಪೊಗರನಾ ಅಂತಂದು ಹೇಳ್ತಾನೆ. ವೇದಾಳು ಅವ್ರ ಮನೆ ಹತ್ರ ಬಂದ ರೌಡಿಗಳನ್ನೆಲ್ಲ ಹೊಡೆದು ಮನೆಯಿಂದ ಓಡಿಸ್ತಾಳೆ. ಆಗ ನಂತರ ವಿಕ್ರಮ್ ಹೊರ ಬರ್ತಾನೆ. ಆಗ ಹೊರ ಬರಲು ಹೋದಾಗ ವೇದಾಳು ಹೇಳ್ತಾಳೆ, ಗುಂಡ ನೀನು ಹೊರ ಬಂದರೆ ನನ್ನ ಹಣೆ, ನೀನು ಏನಿದ್ರು ಒಳಗಡೆ ಇರಬೇಕಂತಂದು ಹೇಳಿ ಒಳಗೆ ಕಳಿಸ್ತಾಳೆ. ನಂತರ ನಾಯಕರು ಊಟ ಮಾಡ್ತಿರ್ತಾರೆ. ಆಗ ಅವ್ರ ಹುಡುಗರು ಬಂದು ನಾಯಕರಿಗೆ ಒಂದು ಪ್ರಾಬ್ಲಮ್ ಆಗಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಂದು ಹೇಳ್ತಾರೆ. ಏನು ಅಂತ ನಾಯಕರು ಕೇಳ್ತಾರೆ. ಆಗ ಹುಡುಗರು ಹೇಳ್ತಾರೆ, ಇಲ್ಲ ನಾಯಕರೇ, ವಿಕ್ರಮ್ ಲಿಂಗ ದೀಕ್ಷೆ ತಗೊಂಡಿರೋದನ್ನು ನೋಡಿ ಅಡ್ಡೆ ರಾಮು ಹುಡುಗರು ವಿಕ್ರಮ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದು ಹೇಳ್ತಾರೆ. ಆ ಕೂಡಲೇ ಆ ವಿಷಯನ ಕೇಳಿದ ನಾಯಕರು ತುಂಬ ಶಾಕ್ನೇ ಆಗ್ತಾರೆ. ನಂತರ ವಿಕ್ರಮ್ ಮಾಡಿ ಮೇಲೆ ಒಬ್ಬನೇ ಕೂತ್ಕೊಂಡಿರ್ತಾನೆ. ಆಗ ಅದೇ ಸಮಯಕ್ಕೆ ವೇದಾಳ ಬರ್ತಾಳೆ. ಆದರೂ ನಮ್ಮ ವ್ರತ ನೆರವೇರ್ತಾ ಇದೆಯಲ್ಲ ಅಂತಂದು ವಿಕ್ರಮ್ಗೆ ಹೇಳ್ತಾರೆ. ಆಗ ವಿಕ್ರಮ್ ಹೇಳ್ತಾನೆ, ಏನು ಮಾಡಬೇಕು, ಎಲ್ಲ ನಮ್ಮ ಮನೆ ಬರಹ, ನೀನು ಹೇಳೋ ರೀತಿಯಲ್ಲೇ ನಾನು ಇದ್ದೀನಿ ಅಂತಂದು ಹೇಳ್ತಾರೆ. ಆದರೂ ನಾನು ನೀನೇನರ ಕೂಡ ಆಗ್ತಿಲ್ಲಿದ್ದರೆ ನಾನು ಅವನ್ನೇ ಸುಮ್ಮನೆ ಬಿಡ್ತಿದ್ದಿಲ್ಲ ಅಂತಂದು ವಿಕ್ರಮ್ ಹೇಳ್ತಾನೆ. ಅದಕ್ಕೋಸ್ಕರ ವೇದ ಹೇಳ್ತಾಳೆ, ನಾನು ಬುದ್ಧಿ ಕಲಿಸಿದ್ದೀನಲ್ಲ ಅಂತಂದು. ನಂತರ ವೇದಾಳು ವಿಕ್ರಮ್ಗೆ ಹೇಳ್ತಾರೆ, ನೀನು 2 ತಾಸುಗಳ ಕಾಲ ಮೌನಾಚರಣೆ ಮಾಡಬೇಕು ಅಂತಂದು ಹೇಳ್ತಾಳೆ. ನನ್ನ ಕೈಲಿ ಆಗಲ್ಲಮ್ಮ, ದಿನ ನಿನ್ನ ಮಾತು ಕೇಳ್ತಾ ಇದ್ರೆ ಎಲ್ಲದನ್ನೂ ಹೇಳ್ತಿದೀಯಾ ಅಂತಂದು ವೇದಾಳು ವಿಕ್ರಮ್ಗೆ ಹೇಳ್ತಾರೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತಂದು, ಇಲ್ಲ ನೀನು ಮಾಡಲೇಬೇಕಂತಂದು ವೇದಾಳು ಹೇಳ್ತಾಳೆ. ಸರಿ ಅಂತಂದು 2 ತಾಸು ಮೌನಾಚರಣೆ ಮಾಡಲು ಪ್ರಾರಂಭಿಸ್ತಾನೆ. ನಂತರ ಶೈಲಜಾ ಬಂದು, ಏನು ವೇದ, ನೀನು ಮಾಡಿದ್ದು ಸರಿನಾ, ಈ ರೀತಿ ಮಾಡಬಾರ್ದಿತ್ತು ಅಂತಂದು ಹೇಳ್ತಾಳೆ. ಅದಕ್ಕೋಸ್ಕರ ಹೇಳ್ತಾಳೆ ವೇದಾಳು, ನನ್ನ ಗಂಡನ ರಕ್ಷಣೆ ಮಾಡೋಕ್ಕೆ ಬೇಕಾದರೆ ನಾನು ಏನು ಬೇಕಾದರೂ ಮಾಡ್ತೀನಿ, ನಾನು ಎಷ್ಟು ಕೇಳ್ಕೊಂಡ್ರು ಅವ್ರು ಸುಮ್ಮನೆ ಇರಲಿಲ್ಲ, ಅದಕ್ಕೋಸ್ಕರ ನಾನು ಅವರಿಗೆ ಬುದ್ಧಿ ಕಲಿಸಿದೆ ಅಂತಂದು ವೇದಾಳು ಹೇಳ್ತಾಳೆ. ನಂತರ ಶೈಲಜಾ ಹೇಳ್ತಾಳೆ, ನಿನಗೆ ಇಷ್ಟ ಬಂದಂಗೆ ನೀನು ಈ ಮನೆಯಲ್ಲಿ ನಡ್ಕೊತಿದ್ಯಾ, ಏನೋ ಅನಿಸ್ತಿಲ್ಲ ಅಂತಂದು ಹೇಳ್ತಾಳೆ. ಅದಕ್ಕೋಸ್ಕರ ವೇದಾಳು ಹೇಳ್ತಾಳೆ, ನನಗೆ ಅನಿಸೋ ರೀತಿಯಲ್ಲಿ ಮಾಡ್ತಾ ಇಲ್ಲ, ನನಗೆ ಸರಿ ಅನಿಸಿತು ಮತ್ತು ಮಾಡ್ತಾ ಇದ್ದೀನಿ ಅಂತಂದು ಶೈಲಜಾಗೆ ಹೇಳ್ತಾಳೆ. ಅದಕ್ಕೋಸ್ಕರ ನಿನಗೇನು ಅನಿಸಿದ್ದಿದೆ ಅದು ಮಾಡಮ್ಮ ಅಂತಂದು ಹೇಳಿ ಅಲ್ಲಿಂದ ಶೈಲಜಾ ಅವರು ಓಡ್ತಾರೆ. ನಂತರ ಕಾಮಿಡಿಗೋಸ್ಕರ ವೇದಾಳು ಗುಂಡನಿಗೆ, ಏನು ಗುಂಡ ಕೋಪ ಬರ್ತಿದೆಯಾ ನಿನಗೆ, ಇಲ್ಲ ಎಲ್ಲಿ ಬರ್ತಿದೆ ಕೋಪ, ಮೂಗಿನ ತುದಿಯಲ್ಲಿ ಬರ್ತಾ ಇದೆ, ತಲೆಯಲ್ಲಿ ಬರ್ತಿದೆ ಅಂತಂದು ವೇದಾಳು ಕಾಮಿಡಿ ಮಾಡ್ತಿರ್ತಾಳೆ. ನಾಳಿನ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.